ರಾಧಾ ಇಲ್ಲಿ ಏನು ಮಾಡ್ತಿದ್ಯಾ? ಗಟ್ಟಿ ಮಾವ ಮತ್ತು ಸ್ನೇಹ ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ನೋಡಿ ಯೋಚನೆ ಮಾಡಿಕೊಂಡು ಈ ಈಸ್ಯಾನ ನನ್ನ ತವಿ ಹೇಳಿದ್ರೆ ಆಗಕ್ಕಿಲ್ಲ. ಈ ಈಸ್ಯಾನ ಯಾರು ಕಿವಿಗೆ ಬೀಳಬೇಕೋ ಈಗಲೇ ಅವ್ರ ಕಿವಿಗೆ ಹಾಕಬೇಕು. ಹೌದಲ್ವಾ? ನಡಿ ಹಾಗಿದ್ರೆ. ಅತ್ತೆ, ಊಟ ಆಯ್ತಾ ಅತ್ತೆ? ಆಯ್ತವ. ಈ ಮನೆಗೆ ಕಳೆನೇ ನೀವು ಅತ್ತೆ. ಜೀವನದಲ್ಲಿ ನಿಮ್ಮಷ್ಟು ಅನುಭವ ಇರೋ ವ್ಯಕ್ತಿ ನನಗೆ ಗುರು ಆಗ್ತಾರೆ ಅಂದರೆ ಅದಕ್ಕಿಂತ ಅದೃಷ್ಟ ಬೇರೇನಿಲ್ಲ. ಎಷ್ಟೇ ಕಷ್ಟ ಇದ್ದರೂ ಎಲ್ಲನೂ ನಿಭಾಯಿಸೋ ಶಕ್ತಿ ಇರೋರು, ಬೇರೆಯವ್ರ ಮುಂದೆ ತೋರಿಸ್ಕೊಳ್ದೇ ಇರೋರು. ಈಗ ನನ್ನ ಮುಂದೆ ನೀವು ಊಟ ಮಾಡಿಲ್ಲ ಅಂದರೂ ಊಟ ಆಗಿದೆ ಅಂತ ಹೇಳಿದ್ರೆ ನಾನು ನಂಬ್ತೀನಾ? ಹೌದು ಅದಕ್ಕೆ ಬನ್ನಿ ಊಟ ಮಾಡಮ್ಮ. ಬ್ಯಾಡ ಸಸಿ, ನಂಗೆ ಹಸುವಿಲ್ಲ. ಅತ್ತೆ ಹಠ ಮಾಡಬೇಡಿ ಪ್ಲೀಸ್, ಬನ್ನಿ ಊಟ ಮಾಡಿ. ಬ್ಯಾಡ ಕಣವರಾದ, ಹಸುವಿಲ್ಲ ಅಂತ ಹೇಳಿದ್ನಲ್ಲ, ನೀವು ಹೋಗಿ ಊಟ ಮಾಡಿ. ನಂಗೆ ಗೊತ್ತು, ಇದೇ ಮಾತನ್ನ ನಾನು ಈ ಮನೆ ಸೊಸೆಯಾಗಿ ಕರೆದಿದ್ರೆ ನೀವು ಊಟಕ್ಕೆ ಬರ್ತಿದ್ರಿ. ಆದರೆ ನಾನೀಗ ಈ ಮನೇಲಿ ಯಾವ ಸ್ಥಾನನೂ ಇಲ್ದಿರೋ ಸಾಮಾನ್ಯ ಹುಡುಗಿ ಅಲ್ವಾ, ಅದಕ್ಕೆ ಅಲ್ವಾ ನೀವೀಗ ಊಟಕ್ಕೆ ಬರ್ತಿಲ್ಲ. ರಾಧವ, ಹಿಂಗೆಲ್ಲ ಮಾತಾಡಿ ನೀನು ಬೇಸರ ಮಾಡ್ಕೊಂಡು ನಂಗೂ ಬೇಸರ ಮಾಡಬೇಡ. ಯಾವತ್ತಿದ್ರೂ ನೀನು ಈ ಮನೆ ಸೊಸೆನೇ. ಹಾಗಿದ್ರೆ ಊಟಕ್ಕೆ ಬನ್ನಿ. ನಂಗೆ ಹಸುವಿಲ್ಲ ಅಂತ ಹೇಳಿದ್ನಲ್ಲವ, ನೀವಾಗ ಊಟ ಮಾಡಿ. ಸಸಿ ಕರ್ಕೊಂಡೋಗು, ಮಗಿಗೆ ಬಡಿಸು, ಕರ್ಕೊಂಡೋಗು. ಅತ್ತೆ ನೀವು ಬರ್ತಾ ಇದ್ರೆ ನಾವು ಊಟ ಮಾಡೋಣ. ರಾಧಾ ಅದಕ್ಕೆ ಕಂಟಿಗೆ ಕಾಯ್ತಾವ್ರೆ. ಅಲ್ಲ, ಅವ್ರು ಎಲ್ಲಿ ಹೋಗಿದಾರೋ ಏನೋ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಊಟ ಮಾಡ್ತಾರೋ ಇಲ್ವೋ. ಅವ್ರಿಗೋಸ್ಕರ ನೀವು ಈ ರೀತಿ ಕಾಯೋದು ನನಗೆ ಯಾಕೋ ಸರಿ ಅನ್ಸಲ್ಲ. ಹೋಗ್ಬೇಕಾಗಿರೋದು ಮಗ ಸೊಸೆ ಕರ್ತವ್ಯ. ಬತ್ತ ಬತ್ತ ಯಾಕೆ ಹಿಂಗೆ ಆಡ್ತಾವ್ರೋ? ಸ್ನೇಹ ಆಚೆಯಿಂದ ಬಂದವಳು, ಆದರೆ ನಮ್ಮ ಕಂಟಿಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಲ್ವೇ? ನಮ್ಮ ಕಂಟಿ ಮುಂಚೆ ಎಲ್ಲ ಹಿಂಗಿರಲಿಲ್ಲ. ಮಾತಿಗೆ ಮುಂಚೆ ಅವ್ವ ಅವ್ವ ಅಂತ ನಿಮ್ಮ ಬೆನ್ನ ಹಿಂದೆ ಮುಂದೆ ಓಡಾಡ್ತಿದ್ದಿದ್ದು ಇನ್ನು ನನ್ನ ಕಣ್ಣಿಗೆ ಕಟ್ಟಂಗೈತೆ. ಆದರೆ ಈಗ ಶಾನೆ ಬದಲಾಗ್ಬಿಟ್ಟವನೆ. ಆದರೂ ಅಮ್ಮ, ನಿನ್ನ ಕಂಟಿ ಮಾವನ್ನ ಯಾಕಂತ್ಯ? ಇದರಲ್ಲಿ ಸ್ನೇಹಂದು ತುಂಬ ತಪ್ಪಿದೆ. ದಿಟ ಸಸಿ, ನಮ್ಮ ಕಂಟಿ ಸ್ಯಾನೆ ಮುಗ್ಧ. ಅವನ ಮನಸ್ಸು ಮಗಿ ಹಂಗೆ. ಯಾರಾನ ವಸಿ ಪಿರುತಿ ಕಾಳಜಿಯಿಂದ ಮಾತಾಡಿಸ್ಬಿಟ್ರೆ ಬಿರ್ನೆ ಅವ್ರನ್ನ ನಂಬಿಡ್ತಾನೆ. ಅವನಿಗೆ ತಿಟುವಾದ ಪಿರುತಿ ಯಾವುದು, ನಾಟಕದ ಪಿರುತಿ ಯಾವುದು ಅನ್ನೋದು ಗೊತ್ತಾಗಕ್ಕೆ ಇಲ್ಲ. ಅತ್ತೆ, ನಾನು ಈ ರೀತಿ ಮಾತಾಡ್ತೀನಿ ಅಂತ ನೀವು ಬೇಜಾರಾಗಬೇಡಿ. ಆ ದೇವ್ರೇನಾದರೂ ನಂಗೊಂದು ಅವಕಾಶ ಕೊಟ್ಟು ಸ್ನೇಹನ ಜಾಗದಲ್ಲಿ ನಾನು ಇದ್ದಿದ್ರೆ ಮನೆ ಸೊಸೆ ಆಗಿ ಈ ಮನೆ ಜವಾಬ್ದಾರಿನ ಯಾವತ್ತೂ ಮರೀತಿರ್ಲಿಲ್ಲ. ಆದರೆ ಎಲ್ಲ ತಿಳಿದಿರೋ ಸ್ನೇಹ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಹೌದು ಅದಕ್ಕೆ ಗಂಡನ ಬುಟ್ಟಿಗೆ ಹಾಕೋ ಇದ್ಯೇನ ಇತ್ತೀಚೆಗೆ ಸ್ನೇಹ ಸಂದಾಗೆ ಕಲ್ತವಳೆ. ಇನ್ಮೇಲೆ ಏನೇ ಆದರೂ ಯಾವುದೇ ಕಾರಣಕ್ಕೂ ಕಂಟಿ ಮಾವ ನಮ್ಮ ಕೈ ಬಿಟ್ಟು ಹೋಗಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಅತ್ತೆ, ನೀವೇನೂ ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ.
ಮಿಸ್ಸು ರಾತ್ರಿ ನಡೆದಿದ್ದೆ ಇನ್ನೂ ಕಣ್ಣಲ್ಲಿ ಹಂಗೇ ಕುಂತೈತೆ. ಅಷ್ಟರಲ್ಲಿ ನೀವು ಇನ್ನೂ ಖುಷಿ ಕೊಡೋ ಥರ ಬೆಳಗ್ಗೆನೆ ಕಣ್ಣಿಗೆ ತಂಪು ಕೊಟ್ಬಿಟ್ರೆ ಹೆಂಗೆ ಮಿಸ್ಸು? ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತೈತೆ. ಮಾತತ್ತೆ ಅಂದ್ಕೊಂಡ್ರಾ? ಇಲ್ಲ ಮಿಸ್ಸು, ನೀವು ಬಿಡಿಸ್ತಿರೋ ಆ ಚಿತ್ರಕ್ಕೆ ನನ್ನ ಮನಸ್ಸು ಇಲ್ಲಿ ಬಣ್ಣ ತುಂಬ್ಕೊತೈತೆ. ದೊರೆ ಪೇಪರ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೊರೆ. ತಗೊಂಡೋಗಿ. ನನ್ನ ಮಗ ನನ್ನ ಸೊಸೆ ನೋಡಿ ಪ್ರಪಂಚನೇ ಮರ್ತವನಂದ್ರೆ ಇದಕ್ಕಿನ್ನ ಖುಷಿ ಇಸಿಯ ಯಾವ್ದ್ರಾಗೈತೆ? ಕಂಟಿ ಹುಟ್ಟೋಕ್ ಬದಲು ನಾನು ಬಂಗಾರನ ಹಿಂಗೆ ಅಲ್ಲಿ ನೋಡ್ತಾ ಇದ್ದಿದ್ದು. ಕಂಟಿ, ಏ ಕಂಟಿ, ಏನೆಲ್ಲ ಮಾಡ್ತಿದ್ಯಾ? ಅಭಯ, ಅದು ಕೂಡ್ಸಿ ಪೇಪರ್ ಓದ್ತಾ ಇದ್ದೆ. ಏನಕ್ಕವ್ರೆ? ಅದು ನಮ್ಮ ಊರ ಹಬ್ಬದ ಬಗ್ಗೆ ಹಾಕೋರಪ್ಪಯ್ಯ. ಸಾನೆ ಖುಷಿ ಆಯ್ತಕಲ್ಲ. ಯಾಕಪ್ಪಯ್ಯ? ನಮ್ಮೂರ್ ವಿಷಯ ಇಂಗ್ಲಿಷ್ ಪೇಪರ್ಗೆ ಬಂದೈತೆ ಅಂದ್ರೆ ಖುಷಿನೇ ಅಲ್ವೇ? ಹೌದೌದು. ಇರಮ್ಮ, ಎಲ್ಲಿ ಹೋಯ್ತಾ ಇದೀಯಾ? ನಾನೇ ಹೋಯ್ತೀನಿ, ನೀನ್ ಇಲ್ಲೇ ಕುಂತ್ಕ. ಮಾವಯ್ಯ ಇರಿ, ನಾನು ಬರ್ತೀನಿ. ಆಮೇಲೆ ಮಾವಯ್ಯ, ನೀವು ಈ ನಡುವೆ ವಾಕಿಂಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀರಾ. ನಾಳೆಯಿಂದ ವಾಕಿಂಗ್ ಮಿಸ್ ಮಾಡೋ ಹಾಗಿಲ್ಲ. ಆಯ್ತವ, ಇನ್ಮೇಲೆ ತಪ್ಸಕ್ಕಿಲ್ಲ. ಸರಿ ಬನ್ನಿ, ನಾನು ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ. ಬರವ. ಮಾವ, ಸ್ನೇಹನ್ ಕಂಡ್ರೆ ಕಳೆದೋಗೋಷ್ಟು ಪ್ರೀತಿ ಅಲ್ವಾ ನಿಂಗೆ? ಅತ್ತೆ ಬಗ್ಗೆ ನೀನು ಈ ನಡುವೆ ಗಮನ ಕೊಡ್ತಾ ಇಲ್ಲ ಮಾವ. ಯಾಕದ? ಈಗೇನಾಯ್ತು? ಮನೇಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸು. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಮುರುಳಿ ಕುಡ್ಕೊಂಬಂದಿದ್ದ. ನ್ಯಾಯ ಧರ್ಮಕ್ಕೆ ಬಡ್ಡಿರ ಬಗ್ಗೆ ಬಿಟ್ರೆ ಬೇರೆ ಯಾರು ಇಲ್ವಂತೆ. ನಾನು ಕುಡಿಯೋದಕ್ಕೆ ನೀವೇ ಕಾರಣ. ಇಷ್ಟಕ್ಕೆಲ್ಲ ಕಾರಣ ನೀವು, ನಿಮ್ ಸೊಸೆ. ಕರ್ರಿ ಅವ್ರನ್ನ. ನಿಮ್ ಸೊಸೆ ನೀವು ಅದ್ಬಸ್ತಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದ್ರೆ ನಿಮ್ಗೆ ಯಾಕ್ರಿ ಬೇಕು ಊರು ಸಾಬ್ರಿ? ನಿಮ್ಗೆ ಯಾಕ್ರಿ ಬೇಕು ಪಂಚಾಯ್ತಿ? ನ್ಯಾಯ ಕೊಡೋ ನ್ಯಾಯ ದೇವತೆ ಪಟ್ಟ ಯಾಕ್ರಿ ಬೇಕು ನಿಮ್ಗೆ? ಬಿಟ್ಟಾಗ್ರಿ ಅಲ್ರ, ಬಿಡಾಗೆ. ಇಷ್ಟೇ ಆದರೆ ಪರವಾಗಿಲ್ಲ, ಏನೋ ನೋವಲ್ಲಿ ಮಾತಾಡ್ತಿದ್ದಾನೆ ಅಂತ ಅನ್ಕೋಬೋದು. ಆದರೆ ಸ್ನೇಹನ ಎಷ್ಟು ಕೆಟ್ಟಾಗೆ ಏಕವಚನದಲ್ಲಿ ಮಾತಾಡ್ಸ್ದಾಗ ಗೊತ್ತಾ? ಸ್ನೇಹ, ಅವನ ಸಂಸಾರ ಹಾಳಾಗೋದಕ್ಕೆ ಸ್ನೇಹನೇ ಕಾರಣ ಅಂತ ಹೇಳ್ದ. ಅಷ್ಟೇ ಅಲ್ಲದೆ ಅತ್ತೆಗೂ ಬಾಯಿಗೆ ಬಂದಂಗೆ ಬೈದ. ನೀವೊಬ್ರು ನ್ಯಾಯ ಕೊಡೋರ? ನಿಮ್ಗೆ ಯಾಕೆ ಬೇಕು ಈ ಪಂಚಾಯಿತಿ? ನಿಮ್ಮ ಮನೆ ಸೊಸೆನೇ ನೀವು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಿಲ್ಲ ಅಂದಮೇಲೆ ಊರವ್ರಿಗೆಲ್ಲ ಪಾಠ ಹೇಳ್ತೀರಾ ಅಂತ ಜೋರಾಗಿ ಬೈದಿದ್ದು ಅಲ್ಲದೆ ಏನು ಮಾಡ್ದ? ಬೇಡ ಬಿಡು, ನಿನಗೆ ವಿಷಯ ಗೊತ್ತಾಗಿದೆ ಅಂತ ಅತ್ತೆ ಗೊತ್ತಾದ್ರೆ ಸುಮ್ಮನೆ ನೊಂದ್ಕೋತಾರೆ. ಅದನ್ನ ನೋಡ್ಕೊತೀನಿ. ಮುಂದೇನಾಯ್ತಂತ ಹೇಳು.
ಅದು ಅತ್ತೆ ಮೇಲೆ ಕೈ ಮಾಡಕ್ ನಮಗೋಸ್ಕರ ವಸನ್ ಮಾಡ್ಕೊಳಕ್ಕೆ ಅಂತ ನಂಜವನ್ ಮನೆಗೆ ಒಂಟಿ ನಿಂತವಳೆ ರಾಧ. ಇನ್ನೊಬ್ರು ನೋವನ್ನ ಅರಿಯುವಂಥ ಗುಣ ಅದು 7 ಜನಕ್ಕೆ ಬರ್ತೈತೆ 7 ಕೋದಂಡ. ನಿಮ್ಮನ್ನು ನೋಡಿ ಬೆಳೆದ ಹುಡುಗಿ ನಿಮ್ಮ ಗುಣನೇ ಮೈಗೂಡಿಸ್ಕೊತಾ ಇದ್ದಾಳೆ. ಅವಳಿಗೆ ಯಾವ ತೊಂದರೆನೂ ಆಗ್ದಿರಂಗೆ ಮಾಡ್ಕೋಬೇಕು ಕೋದಂಡ. ಸರಿ ಅಮ್ಮರ್. ಅಯ್ಯೋ ಶಿವನೇ, ಈಗ ತೊಂದರೆ ಆಗ್ತೈತೆ ಅಂತಂದರೆ ವಸು ಜೊತೆ ಆಗಿರ್ತೀನಿ ಅಂತ ನಿಂಗೆ ಯಾರು 7 ಅಂದಿದ್ದು? ಅಮ್ಮ ಏನೋ ಅತ್ತೆ ಹತ್ರ ಸ್ವಲ್ಪ ಜಾಸ್ತಿ ಒಳ್ಳೆಯವಳು ಅನ್ನಿಸ್ಕೊಳಕ್ಕೆ ಬಾಯಿ ಮಾತಿಗೆ ಹಿಂಗಂದೆ. ಆದರೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ಯಾರಿಗೆ ಗೊತ್ತಿತ್ತು? ಈಗ ಯೋನ್ ಮಾಡೋದು? ಅಮ್ಮ ಅದನ್ನ ನೀನು ಹೇಳಬೇಕು ಪ್ಲೀಸ್ ಅಮ್ಮ. ಹೇಗಾದರೂ ಮಾಡಿ ನಾನು ಅಲ್ಲಿಗೆ ಹೋಗೋದನ್ನ ತಪ್ಪಿಸು ಪ್ಲೀಸ್ ಅಮ್ಮ. ಸರಿ, ನಾನು ನಂಜವನ್ ಮನೆಗೆ ಹೋಗಿ ಮುಂದೆ ಯೋನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀನಿ. ನೀನಿಲ್ಲೇ ಅತ್ತೆ ಜೊತೆಯಾಗಿದ್ದು ಅತ್ತೆಗೆ ಇನ್ನಷ್ಟು ಹತ್ರ ಆಗೋ ಕಡೆ ಗಮನ ಕೊಡು, ತಿಳಿತಾ? ಸರಿ ಸರಿ ಸರಿ, ನಿನ್ನ ಬಟ್ಟೆನೆಲ್ಲ ತೆಗೆದಿಡು, ನನ್ನ ಬಟ್ಟೆನ ತಗೊಂಬರ್ತೀನಿ. ಕೋದಂಡ ಅಮ್ಮರೇ ಹಂಗೆ ಒಯ್ತಾ ಒಸಿ ಹಣ್ಣು ಹಂಪ್ಲು ಅದು ಯೋನೇನು ಬೇಕು ಎಲ್ಲ ತಕೊಂಡ್ವ. ಆಯ್ತು ಅಮ್ಮರ್. ವಾ ಸಸಿ ರಾಧ ಬಂದ್ಯವ್ವ ಬಾ. ಅತ್ತೆ ಅಮ್ಮ ನೋಡಿ ಅತ್ತೆ, ನಾನೇ ಹೋಗ್ತೀನಿ ಅಂತ ರೆಡಿ ಆಗಿದ್ರು ಈಗ ಏನೇನೋ ಹೇಳ್ತಿದ್ದಾಳೆ. ಅದಕ್ಕೆ ರಾಧಾ ಇನ್ನ ಚಿಕ್ಕ ಹುಡುಗಿ, ಅವಳಿಗೆ ಬಸ್ರಿ ಬಾಣಂತಿನ ನೋಡ್ಕೊಳಕ್ಕೆ ಆಗ್ತಾಯ್ತಾ? ಅದಕ್ಕೆ ನಾನೇ ನಂಜಮ್ಮ ಅವ್ರ ಮನೆಗೆ ಹೋಗಿ ಬಸ್ಸನ್ನು ನೋಡ್ಕೊತೀನಿ ಅಂತ ಹೇಳ್ದೆ. ಅಮ್ಮ ಅದು ಹಾಗಲ್ಲ ಅಮ್ಮ, ನಾನು ಅತ್ತೆಗೆ ಮಾತು ಕೊಟ್ಟಿದ್ದೀನಿ, ನಾನೇ ಹೋಗ್ತೀನಿ. ನಿನ್ನ ಕಾಳಜಿ ಎಲ್ರಿಗೂ ಅರ್ಥ ಆಗ್ತೈತೆ ರಾಧಾ, ಆದರೆ ಇಂಥ ಸಮಯದಾಗೆ ಬಸ್ಸು ಜೊತೆಗೆ ದೊಡ್ಡವರಿದ್ದರೆ ಒಳ್ಳೆಯದು. ಅದಕ್ಕೆ ನಿಮ್ಗೇನೂ ಅಭ್ಯಂತರ ಇಲ್ಲ ಅಂತಂದರೆ ನಾನೇ ಬಸ್ಸನ್ನ ನೋಡ್ಕೊಳಕ್ಕೆ ಹೋಗ್ತೀನಿ. ಆಯಿತು ಸಸಿ. ರಾಧವ ಸಸಿ ಹೇಳ್ತಿರೋದು ಸರಿಯಾಗೇ ಐತೆ. ದಿಟ ಹೇಳ್ಬೇಕು ಅಂದರೆ ನಂಗೆ ಮನೆಗೆ ಯಾರನ್ನ ಕಳಿಸೋ ಮನಸ್ಸು ಇಲ್ಲ. ಅದಕ್ಕೆ ನಮ್ಮ ಮನೆ ವಸ್ತು ಅಲ್ಲಿದೆ ಅಂದ್ಮ್ಯಾಕೆ ನಮ್ಮದೇ ತಾನೇ ಜವಾಬ್ದಾರಿ. ನೀವೇನೂ ಚಿಂತೆ ಮಾಡಬೇಡಿ, ನಾನೇ ಅಲ್ಲಿ ಹೋಗಿ ಬಸ್ಸನ್ನ ನೋಡ್ಕೊತೀನಿ. ಕೆಲವರು ಮನೆಗೆ ಬಂದು ಸೇರ್ಕೊಂಡಿರ್ತಾರೆ ಆಟೆಯ. ಆದರೆ ಮನಸ್ಸಿಗೆ ಹೆಂಗೆ ಹತ್ರ ಆಗಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ಸರಿ ಸಸಿ ಬುಸಾರು, ಯೋನೇ ಬೇಕು ಅಂದರೂ ನನಗೆ ಫೋನ್ ಮಾಡು. ಕೋದಂಡ ಅಮ್ಮರೇ ಹಂಗೆ ಹೋಯ್ತಾ ಎಲ್ಲ ತಗೊಂಡೋಗು. ತಕ ಸಸಿ. ಅಯ್ಯೋ ಬೇಡ ಅದಕ್ಕೆ, ಬೇಕಾಯ್ತದೆ ಇಟ್ಕೊಳವ. ರಾಧಾ, ಸ್ನೇಹ ಬರ್ತೀನವ. ನಾನು ನಿಮ್ಮನ್ನ ವಸೋತ್ಗೆ ಮನೆ ತನಕ ಬಿಟ್ಟು ಬರ್ತೀನಿ. ಇವಾಗ ಬರ್ತೀನಿ ಅದಕ್ಕೆ. ಆಯ್ತು. ಹಲೋ
ಏನು ಮಾಡ್ತಿದ್ದೀರಾ? ನೆನ್ನೆ ತಂಗಳಿಗೆ ಗೊಜ್ಜು ಕಳ್ಸೋಣ ಅಂತ ಇದ್ದೆ, ಅಷ್ಟ್ರಾಗ ನೀನು ಫೋನ್ ಮಾಡಿಬಿಟ್ಟೆ. ನೀನೇ ಫೋನ್ ಮಾಡಿದೆ ಅಂದಮೇಕೆ ವಿಷಯ ನಮ್ಮ ಕಡೆಗೆ ಇರಬೇಕು. ಅದೇನು ಅಂತ ಬಿರ್ನೆ ಹೇಳು. ಸರಿಯಾಗೆ ಗೆಸ್ ಮಾಡಿದ್ದೀರಾ. ಈಗ ಕಂಟಿ ಮಾವನ ಮುರುಳಿ ಮನೆಗೆ ಹೋಗುವಾಗ ಮಾಡಿದ್ದೀನಿ. ಅವ್ನು ಹೋಗೋಕೆ ಒಪ್ಕೊಂಡ? ಅವ್ವ ಬಗ್ಗೆ ಯಾರಾದರೂ ಆ ಕಡೆ ಈ ಕಡೆ ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರೇ ಮಾವ ಸಹಿಸ್ಕೊಡಲ್ಲ. ಅಂಥದ್ರಲ್ಲಿ ನಾನು ಹಚ್ಚಿರೋ ಬತ್ತಿಗೆ ಮುರುಳಿ ಏನಾದರೂ ಕಂಟಿ ಮಾವನ ಕಣ್ಣು ಮುಂದೆ ಬಂದ್ರೇ ಒಂದು ಮಾತು ಆಡಕ್ಕೆ ಬಿಡದೆ ಸುಟ್ಟಾಕ್ಬಿಡ್ತಾನೇನೋ ಅನಿಸ್ತಿದೆ. ಇದೇ ನಮಗೂ ಬೇಕಾಗಿರೋದು. ಗಲಾಟೆನ ನಾನು ಇನ್ನೂ ಹೆಚ್ಚು ಮಾಡ್ತೀನಿ. ನೀನೀಗ ಫೋನ್ ಮಾಡ್ಕೋ, ನಾನು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಹಾಂ, ಸರಿ ಆಯಿತು. ಮಿಸ್ಟರ್ ಮಿಸ್ಟರ್ ಆಚೆ ಬನ್ನಿ ಮಿಸ್ಟರ್. ಮಿಸ್ಟರ್ ಆಚೆ ಬನ್ನಿ ಅಂದೆ. ಮಿಸ್ಟರ್ ನೀನ್ ಯಾಕೋ ಬಂದೆ ಇಲ್ಲಿಗೆ? ಮತ್ತೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಬಂದ್ಯಾ? ಮನೆಯವ್ರನ್ನೆಲ್ಲ ಜೈಲ್ಗೆ ಹಾಕ್ಸಿದಾಯ್ತಲ್ಲ, ಮತ್ತೆ ಇನ್ನೇನು ಬಾಕಿ ಇದೆ ನಿನಗೆ? ಮಾತಿನ ಮ್ಯಾಕ್ ನಿಗಾ ಇರಲಿ. ಅಲ್ಲ, ಅದು ಏಟ್ ಧೈರ್ಯ ಇದ್ರೆ ನಾನು ಇಲ್ಲಿರೋ ಸಮಯ ನೋಡ್ಕೊಂಡು ನನ್ನ ಮನೆಗೆ ಬಂದು ನಮ್ಮೊಬ್ಬನ ವಿರುದ್ಧನೇ ಮಾತಾಡ್ತೀಯ? ಆಗ ಕೇಳೋಣ ನಾನು ಇರಲಿಲ್ಲ, ಈಗ ಬಂದೀವ್ನಿ. ಅದೇನು ಅಂತ ಈಗ ಕೇಳು. ನನಗೆ ನಿನ್ನ ಮನೇಲಿ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ. ನೀನು ಇದ್ದೆ ಅಂತ ಗೊತ್ತಿದ್ರು ನಾನು ಅದೇ ಮಾತೇ ಆಡ್ತಿದ್ದೆ. ನೀನು ಯಾಕೋ ನಾನು ಭಯ ಪಡಬೇಕು? ಮನೆಯವ್ರಿಗೆ ತೊಂದರೆ ಆದಾಗ ಮನ್ಸಿಗೆ ನೋವಾಯ್ತದೆ ದಿಟ. ಆದರೆ ನಿಮ್ಮ ಮನೆಯವ್ರು ತೆಪ್ಪು ಮಾಡಿದ್ದಕ್ಕೆ ಅಲ್ವೇ ಒಳಗೋಗಿರೋದು. ಇದು ನಿಂಗೆ ಸಂಶಯ ಯಾಕೆ ಅಂದರೆ ನಿಂಗೆ ನೀನು ಒಳ್ಳೆ ಗಂಡ ಅನ್ನೋದ್ರ ಮ್ಯಾಕೆ ನಿಂಗೆ ನಂಬಿಕೆ ಇಲ್ಲ, ಅದಕ್ಕೆ. ಅಲ್ಲ, ನೀನು ಹೆಂಡ್ತಿ ಮಾತನ್ನೇ ನಂಬಕ್ಕಿಲ್ಲ ಅಂದ್ಮ್ಯಾಕೆ ನೀನು ಬೇರೆಯವ್ರ ಮಾತಿಗೆ ಏಟ್ ಗೌರವ ಕೊಡ್ತೀಯ ಅಂತ ಗೊತ್ತಾಗ್ತೈತೆ. ಏಯ್, ನನಗೂ ಗೊತ್ತು ಕಣಯ್ಯ, ನಿಮ್ಮ ಮನೆ ಪಂಚಾಯತಿ ಬಂಡವಾಳ ಎಲ್ಲ. ಈ ನ್ಯಾಯ ಪಂಚಾಯತಿ ಎಲ್ಲ ಬೇರೆಯವ್ರು ಕಣ್ಣೋರ್ಸೋದಕ್ಕೆ ನಿಮ್ಮ ಅನುಕೂಲಕ್ಕೆ ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ಮೇಷ್ಟಾಗಿ ಹಿಂಗೆ ಮಾತಾಡೋಕೆ ನಾಚಿಕೆ ಹಾಕಿಲ್ವೇ? ಅಲ್ಲ, ಮನೆಯವ್ರನ್ನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದಿದ್ಕೆ ಅಲ್ವೇ ನನಗೆ ನ್ಯಾಯ ಕೊಡ್ಸಿ ಅಂತ ಪಂಚಾಯತಿಗೆ ಬಂದಿತ್ತು. ಓಹೋ, ನಿನಗೂ ಚೆನ್ನಾಗಿ ಟ್ರೈನ್ ಮಾಡೇ ಕಳಿಸಿದಾಳೆ ನಿನ್ನ ಹೆಂಡತಿ. ನಿನ್ನ ತಲೆ ತುಂಬಿರೋ ಥರನೇ ಅವ್ರ ಅಕ್ಕಂಗೂ ಬೇಡದಿರೋದನ್ನೆಲ್ಲ ಹೇಳಿ ನಿನ್ನ ಹೆಂಡತಿನೇ ಕಂಪ್ಲೇಂಟ್ ಕೊಡ್ಸಿರೋದು. ಸ್ನೇಹವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಕೆ ಇರಕ್ಕಿಲ್ಲ. ಏನೋ ಮಾಡ್ತೀಯಾ? ಹಾ, ಹೊಡಿತೀನೋ? ಹೊಡಿಯೋ, ಹೊಡಿ. ಶ್ರೀ, ಮತ್ತೆ ಯಾರ ಜೊತೆನೂ ಹೊಡೆದಾಟ ಬಡದಾಟಕ್ಕೆಲ್ಲ ಹೋಗ್ಬಾರ್ದು. ಯಾಕೆ? ಹೊಡಿ, ಹೊಡಿ ನೋಡೋಣ. ಎರಡು ಕಾರಣಕ್ಕೆ ನಿನ್ನ ಸುಮ್ಕೆ ಬಿಡ್ತಾ ಇದ್ದೀನಿ. ಒಂದು, ಸ್ನೇಹವ್ರಿಗೆ ಯಾರ ಮ್ಯಾಕೋ ಕೈ ಮಾಡೋಕ್ಕಿಲ್ಲ ಅಂತ ಮಾತು ಕೊಟ್ಟಿವ್ನಿ. ಇನ್ನೊಂದು, ನೀನು ಪುಟ್ಟಕ್ಕನ ಹಳ್ಳಿ ಅಂತ ಸುಮ್ಕೆ ಬಿಟ್ಟಿವ್ನಿ. ಇಲ್ಲ ಅಂದಿದ್ರೆ ನೆಲ ಬಗ್ದಿಲ್ಲೇ ಊತ ಹಾಕ್ಬಿಡ್ತಿದ್ದೆ. ಏಯ್, ನಿನ್ನ ರೌಡಿಸಮ್ನೆಲ್ಲ ಬೇರೆ ಯಾವನಾದ್ರೂ ಹೋಗಿ ಇಟ್ಕೊಳ್ಳೋ. ಅವತ್ತು ಸ್ನೇಹವ್ರನ್ನ ಕದ್ದು ಮದುವೆ ಆದಾಗಲೇ ಗೊತ್ತಾಯ್ತು ನಿನ್ನ ಯೋಗ್ಯತೆ ಏನು ಅಂತ. ಈಗ ಬಂದ್ಬಿಟ್ಟ ಒಳ್ಳೆ ಒಂಥರ ನಾಟಕ ಆಡಕ್ಕೆ. ಮಾತಿಗೆ ಅಂತ ನಿಂತ್ರೆ ಇಲ್ಲಿ ಬೇರೆನೇ ಆಯ್ತದೆ. ನೋಡಿ ಮಿಸ್ಟ್ರೆ, ಬೇರೆಯವ್ರ ಮಾತು ಕೇಳ್ಕೊಂಡು ಹಿಂಗೆ ಏನೋ ಮಾಡ್ತಾ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಓದ್ಕೊಂಡಿದ್ದೀರ, ಅದ್ರ ತಕ್ಕನಂಗೆ ನಡ್ಕೊಳ್ಳಿ. ನನಗೆ ಗೊತ್ತು ನಿಮ್ಮ ಅವನ ಮ್ಯಾಕಿರೋ ಪಿರುತಿ ನಿಮ್ಗೆ ಆಡಿಸ್ತೈತೆ ಅಂತ. ಅದು ಒಪ್ಕೊಳ್ಳೋದಯ್ಯ. ಅದು ಸರಿ, ಬಡು ರಕ್ತ ಹೀರಿ ಬಡ್ಡಿ ಹಣ ತಿನ್ನೋ ನಿಮ್ಮಮ್ಮ ಒಳ್ಳೆಯವರು. ನಿಯತ್ತಾಗಿರೋ ನಮ್ಮಮ್ಮನ ಜೈಲ್ಗೆ ಹಾಕ್ಸಿದ್ರಲ್ಲ, ನಾನು ಸುಮ್ಮನೆ ಇರ್ಬೇಕೇನಾ? ಅವತ್ತು ಪಂಚಾಯತಿಯಲ್ಲಿ ತೀರ್ಮಾನ ಕೊಟ್ಟಾಗಲೇ ನಿಮ್ಮಮ್ಮನ ಬಗ್ಗೆ ಗೊತ್ತಾಯ್ತು ಎಂಥ ಮಹಾನಟಿ ಅಂತ. ಇನ್ನೊಂದು ಮಾತಾಡಿದ್ರು ನಾನು ಸುಮ್ಕೆ ಇರಕ್ಕಿಲ್ಲ. ನೋಡ್ ಮುರಳಿ, ಇದನ್ನ ಇಲ್ಲಿಗೆ ಬಿಟ್ಬಿಡು. ನಿಂಗೆ ದಿಟ್ಟವಾಗ್ಲೂ ಸಾನವ್ರ ಜೊತೆ ಇರಬೇಕು ಅನ್ನೋದೇ ಆದ್ರೆ ಈ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಸುಖವಾಗಿರಿ. ಓ, ಅವತ್ತು ಪಂಚಾಯತಿಯಲ್ಲಿ ನಿಮ್ಮಮ್ಮ ನನ್ನ ಜೀವನ ಹಾಳು ಮಾಡಿದಾಯ್ತು. ಇವತ್ತು ನೀನು ಬಂದು
ಸಹನವ್ರ ಜೊತೆ ಜೀವನ ಮಾಡು ಅಂತ ಕಾಂಪ್ರಮೈಸ್ ಮಾಡ್ತಿದ್ಯಾ? ನೀನ್ ಯಾವನಂತ ನಿನ್ ಮಾತು ನಾನು ಕೇಳಬೇಕು? ನೀನ್ ಸಂಧಾನ ಮಾಡಿದ್ರೆ ನಾವು ಸಂಸಾರ ಮಾಡಬೇಕು ಅಂತಿದ್ರೆ ಬೇಡ ಗುರು, ನಾನು ಸಹನ್ ಜೊತೆ ಸಂಸಾರನೇ ಮಾಡಲ್ಲ. ನಾನು ಅವಳಿಗೆ ಡೈವೋರ್ಸ್ ಕೊಡ್ತೀನಿ. ಹೋಗಿ ನೀನು ಹೆಂಡತಿ ಹೇಳ್ಕೊ ಹೋಗೋ. ಹಾಗೆ ಇಡೀ ಊರಿಗೆ ನಾನು ಸಹ ನಂಗೆ ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತ ಸಾರ್ಕೊಂಡು ಹೋಗಿ ಹೇಳು. ನಾನು ಅವಳಿಗೆ ಡೈವೋರ್ಸ್ ಕೊಡ್ತೀನಿ. ಹಾಗೆ ಇಡೀ ಊರಿಗೆ ನಾನು ಸಹ ನಂಗೆ ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತ ಸಾರ್ಕೊಂಡು ಹೋಗಿ ಹೇಳು.